ಹಲೋ ಎವ್ರಿವನ್. 27ನೇ ಪ್ರಶ್ನೆಯನ್ನ ಗಮನಿಸಿ. ವೃತ್ತದ ಮೇಲಿನ ಯಾವುದೇ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕವು ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯಕ್ಕೆ ಲಂಬವಾಗಿರುತ್ತೆ. ಸೊ ನೋಡಿ, ಎಕ್ಸ್ ವೈ ಏನ್ ಹೇಳಿ ಸ್ಪರ್ಶಕ. ಓಕೆ, ಸೊ ಪಿ ಸ್ಪರ್ಶ ಬಿಂದು. ಸೊ ಇಲ್ಲಿ ದತ್ತ ಓ ಕೇಂದ್ರದ ವೃತ್ತಕ್ಕೆ ಎಕ್ಸ್ ವಾಯು ಪಿ ಸ್ಪರ್ಶ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕವಾಗಿದೆ. ಸೊ ಇಲ್ಲಿ ನಾವು ಸಾಧನೀಯ ಓ ಪಿ ಎಕ್ಸ್ ವೈಗೆ ಲಂಬವಾಗಿದೆ ಅಂತ ಹೇಳ್ಬೇಕು ಮಕ್ಕಳು. ಓಕೆ, ಸೊ ಇಲ್ಲಿ ರಚನೆಯನ್ನ ಮಾಡ್ಕೊಳ್ಳೋಣ. ಸೊ ಎಕ್ಸ್ ವೈ ನ ಮೇಲೆ ಕ್ಯೂ ಅನ್ನ ಗುರುತಿಸಿ ಓ ಕ್ಯೂ ಅನ್ನ ಸೇರಿಸಿ. ಸೊ ಅದು ಏನಾಗ್ತಾ ಇದೆ, ವೃತ್ತವನ್ನ ಆರ್ ಬಿಂದುವಿನಲ್ಲಿ ಛೇದಿಸಲಿ. ಓಕೆ, ಸೊ ಈ ಒಂದು ಚಿಕ್ಕ ರಚನೆಯನ್ನ ನಾವು ಮಾಡ್ಕೊಳ್ತಾ ಇದ್ದೇವೆ ಮಕ್ಕಳು. ಸೊ ಈಗ ಸಾಧನೆ. ಸೊ ಚಿತ್ರವನ್ನ ಗಮನಿಸಿದ್ರೆ, ಸೊ ಓ ಆರ್ ಏನಾಗಿದೆ ಮಕ್ಕಳೇ, ಓ ಕ್ಯೂ ಗಿಂತ ಚಿಕ್ಕದಿದೆ. ಓಕೆ, ಸೊ ಓ ಆರ್ ನ ಡಿಸ್ಟೆನ್ಸ್ ಅನ್ನ ಗಮನಿಸಿ, ಇದು ಓ ಕ್ಯೂ ಡಿಸ್ಟೆನ್ಸ್ ಗಿಂತ ಚಿಕ್ಕದಾಗಿದೆ. ಆದ್ರೆ ಇಲ್ಲಿ ಓ ಆರ್ ಮತ್ತು ಓ ಪಿ ಯುಗಳು ಏನ್ ಹೇಳಿ ಒಂದೇ ವೃತ್ತದ ತ್ರಿಜ್ಯಗಳಾಗಿರೋದ್ರಿಂದ ಓ ಆರ್ ಡಿಸ್ಟೆನ್ಸ್ ಎಷ್ಟಿರುತ್ತೋ ಓ ಪಿ ಕೂಡ ಅಷ್ಟೇ ಇರುತ್ತೆ. ಸೊ ಹಾಗಾಗಿ ಇಲ್ಲಿ ನಾವು ಓ ಆರ್ ನ ಬದಲು ಈಕ್ವಲ್ ಟು ಓ ಪಿ ಆಗಿರೋದ್ರಿಂದ ಸೊ ಈ ಒಂದು ಸಮೀಕರಣ ಏನಾಗುತ್ತೆ, ಓ ಪಿ ಲೆಸ್ ದೆನ್ ಓ ಕ್ಯೂ ಆಗತ್ತೆ. ಸೊ ಇಲ್ಲಿ ನಾವು ಕ್ಯೂ ಅನ್ನ ಹೊರತುಪಡಿಸಿ ಎಕ್ಸ್ ವೈ ನ ಮೇಲೆ ಯಾವ ಬಿಂದುವನ್ನ ಗುರುತಿಸಿದ್ರು ನೋಡಿ. ಸಪೋಸ್ ನಾ ಇಲ್ಲಿ ಎಸ್ ಅನ್ನ ಗುರುತಿಸ್ತೇನೆ, ಎಕ್ಸ್ ವೈ ನ ಮೇಲೆ ಎಸ್ ಬಿಂದುವನ್ನ ಗುರುತಿಸಿ ಓ ಎಸ್ ಅನ್ನ ಜಾಯಿನ್ ಮಾಡಿದ್ರೆ, ಸೊ ಇಲ್ಲಿ ಓ ಟಿ ಕೂಡ ಏನಾಯ್ತು, ಓ ಎಸ್ ಗಿಂತ ಚಿಕ್ಕದಾಗಿದೆ. ಓಕೆ, ಸೊ ಓ ಎಸ್ ದೊಡ್ಡದಾಗಿರತ್ತೆ. ಹಾಗಾದ್ರೆ ಇಲ್ಲಿ ಅತ್ಯಂತ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಯಾವ್ದಾಯ್ತು ಮಕ್ಕಳೇ, ಓ ಪಿ ಆಯ್ತು. ಓಕೆ, ಈ ಒಂದು ಸ್ಪರ್ಶಕಕ್ಕೆ ಓ ಪಿ ಏನಾಯ್ತು, ಅತ್ಯಂತ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಆಯ್ತು. ಯಾವ್ದು ಒಂದು ಶಾರ್ಟೆಸ್ಟ್ ಡಿಸ್ಟೆನ್ಸ್ ಇರುತ್ತೋ ಅದು ಯಾವಾಗ್ಲೂ ಅದರ ಲಂಬ ದೂರನೇ ಆಗಿರುತ್ತೆ ಮಕ್ಕಳೇ. ಸೊ ಹಾಗಾಗಿ ಇಲ್ಲಿ ಪಿ ಅನ್ನ ಹೊರತುಪಡಿಸಿ ಎಕ್ಸ್ ವೈ ನ ಮೇಲೆ ಎಲ್ಲಾ ಬಿಂದುಗಳಿಗೂ ಇದು ಅನ್ವಯಿಸುತ್ತೆ. ಸೊ ಹಾಗಾಗಿ ಏನ್ ಹೇಳ್ಬೋದು, ಎಕ್ಸ್ ವೈ ನ ಮೇಲೆ ಎಲ್ಲಾ ಬಿಂದುಗಳಿಗಿಂತ ಓ ಪಿ ಏನಾಗಿದೆ, ಓ ಇಂದ ಕನಿಷ್ಠ ದೂರವಾಗಿದೆ ಮಕ್ಕಳೇ. ಸೊ ಓ ಇಂದ ಓ ಪಿನೇ ಕನಿಷ್ಠ ದೂರವಾಗಿರುತ್ತೆ. ಸೊ ಹಾಗಾದ್ರೆ ಇದೇನಾಯ್ತು, ಇದರ ಲಂಬ ದೂರ ಅಂತ ಹೇಳ್ಬೋದು. ಸೊ ಹಾಗಾಗಿ ಓ ಪಿ ಏನ್ ಹೇಳಿ ಎಕ್ಸ್ ವೈಗೆ ಲಂಬವಾಗಿದೆ. ಓಕೆ, ಥ್ಯಾಂಕ್ ಯು.